ನೀನೆತ್ತ ಮುತ್ತಿನೊಳಗೆ ಮಿನುಗಿ ಹೋದ ಮಿಂಚು ಹುಳು ನಾನು. ಮರೆಯೋಕ್ಕಾಗದೇ ಇರೋ ದಿನ ಇವತ್ತು, ಮತ್ತೆ ಮತ್ತೆ ನೆನಪಾಗೋ ಕ್ಷಣ ಇವತ್ತಿಂದು. ಗೌತಮವರು, ನನ್ನ ಗೌತಮವರು ನನಗಿವತ್ತು ಮೊದಲನೇ ಸತಿ ಮುತ್ತು ಕೊಟ್ಟರು. ಥ್ಯಾಂಕ್ಸ್ ಗೌತಮ್ ಅವರೇ. ಮೊದಲ ಮುತ್ತಿಗೆ, ನಿಮ್ಮ ಪ್ರೀತಿಗೆ, ಅದರ ರೀತಿಗೆ ಕಣ್ಣ ಹನಿಗಳೇ ಕಾಣಿಕೆ. ಹಾಯ್ ಭೂಮಿಕಾ. ಹಾಯ್ ಅಪರ್ಣ, ಹೇಗಿದ್ದೀರಾ? ಹಾಂ, ಚೆನ್ನಾಗಿದ್ದೀನಿ. ಏನಿದು? ನನಗೆ ಡೈರಿ ಬರೆಯೋ ರೂಢಿ ಇದೆ. ಕೂತ್ಕೊಳ್ಳಿ ನೀವು. ಹಾಂ, ಹಾಗಾದರೆ ಆ ಡೈರಿನಲ್ಲಿ ಏನು ಬರೆದಿರ್ಬೋದು? ಇವತ್ತೇನಾಯಿತು ಅಂತ ಖಂಡಿತ ಬರೆದಿರ್ತಾಳೆ. ಹೈಲೈಟ್ಸ್ ನೋಡಿದ್ರೆ ಮ್ಯಾಥ್ಸ್ ಸಮರಿ ಗೊತ್ತಾಗುತ್ತರ ಡೈರಿ ತಿರುವಾಕಿದ್ರೆ ಇವತ್ತೇನಾಗಿದೆ ಅನ್ನೋದು ಎಕ್ಸಾಕ್ಟಾಗಿ ಗೊತ್ತಾಗೋಗುತ್ತೆ. ಸೊ ಹೇಗಿದ್ದೀರಾ? ಮಕ್ಳು ಹೇಗಿದ್ದಾರೆ? ಮಕ್ಕಳು ಚೆನ್ನಾಗಿದ್ದಾರೆ, ನಾನು ಚೆನ್ನಾಗಿದ್ದೀನಿ. ಭೂಮಿಕಾ, ಬಾಯಾರಿಕೆ ಆಗ್ತಿದೆ, ಸ್ವಲ್ಪ ನೀರು ಸಿಗುತ್ತಾ? ಏನಿದು ನೀರು ಸಿಗುತ್ತಾ ಅಂತ ಕಿಂಡಲ್ ಮಾಡ್ತಿದ್ದೀರಾ? ಇದು ನಿಮ್ಮ ಮನೆ ಥರನೇ. ಥರ ಏನು, ನಿಮ್ಮ ಮನೆನೇ. ಒಂದು ನಿಮಿಷ ಬಂದೆ. ಹಾಂ ಹಾಂ. ಛೇ, ನೀರಿಲ್ಲೇ ಇದೆಯಾ? ತಗೊಳ್ಳಿ. ಥ್ಯಾಂಕ್ ಯು. ಪ್ಲೇಷರ್. ಏನು ಭೂಮಿಕಾ ನೀನು, ನೀರು ಕೇಳಿದ್ರೆ ಪಾನಕ ಕೊಡೋ ಜನ ನೀವು. ಅಟ್ಲೀಸ್ಟ್ ಒಂದು ಕಾಫಿನಾದರೂ ಬೇಡವಾ? ಇದೇನಾ ನಿಮ್ಮ ಅತಿಥಿ ಸತ್ಕಾರ? ಐ ಆಮ್ ರಿಯಲಿ ವೆರಿ ಸಾರಿ. ನಾನು ಯಾವುದೋ ಜ್ಞಾನದಲ್ಲಿ ಕಾಫಿ ಕುಡಿತೀರಾ ಅಂತ ಕೇಳೋದೇ ಮರ್ತ್ಬಿಟ್ಟೆ. ರಿಯಲಿ ಸಾರಿ. ಒಂದು ನಿಮಿಷ. ಒಂದು ಕಾಫಿ ಕಳಿಸಿ. ಕಾಫಿನೂ ಇಲ್ಲಿಂದನೇ ಆರ್ಡರ್ ಮಾಡಿದ್ಲು. ಈ ಪ್ಲ್ಯಾನು ಫ್ಲಾಪ್ ಆಯ್ತಲ್ಲಪ್ಪ. ಹೇಳಿದ್ದೇನೆ. ಹಾಂ, ಥ್ಯಾಂಕ್ ಯು. ಮತ್ತು ಜೀವನದಲ್ಲಿ ಏನು ನಡೀತಾ ಇದೆ? ಹೇಗಿದೆ ಲೈಫ್? ನಮ್ಮ ಡುಮ್ಮ ಸರ್ ಏನಂತಾರೆ? ಏನಂತ ಹೇಳಿ, ನಾನೀಗ ರೆಕ್ಕೆ ಇಲ್ದಿದ್ರು ಹಕ್ಕಿ ಥರ ಹಾರಾಡ್ತಿದ್ದೀನಿ. ಖುಷಿಯಲ್ಲಿ ಹಾಗೆ ತೇಲಾಡ್ತಿದ್ದೀನಿ. ಹಲೋ ಭೂಮಿಕಾ, ಏನು ಯೋಚನೆ ಮಾಡ್ತಿದ್ಯಾ? ನಮ್ಮ ಡುಮ್ಮ ಸರ್ ಹೆಸರು ಹೇಳ್ತಿದ್ದಾಗೆ ಈ ಲೋಕ ಬಿಟ್ಟು ಪ್ರೇಮ ಲೋಕಕ್ಕೆ ಶಿಫ್ಟ್ ಆಗಿಬಿಟ್ಟಿದ್ಯಾ? ನಿಜ ಹೇಳು ಭೂಮಿಕಾ, ಸದ್ಯ ನಿಮ್ಮಿಬ್ಬರ ಮಧ್ಯೆ ಏನು ನಡೀತಿದೆ? ನೀನು ಹೀಗೆ ಕೂತಲ್ಲೇ ಕಳೆದೋಗ್ತಿರೋದು ನೋಡ್ತಿದ್ರೆ ನಿಮ್ಮಿಬ್ಬರ ಮಧ್ಯೆ ಏನೋ ಸಮಥಿಂಗ್ ನಡೆದಿದೆ ಅನಿಸ್ತಿದೆ. ನೀನಿನ್ನೂ ಅದೇ ಗುಂಗಲ್ಲೇ ಇದೆಯಾ? ಆಮ್ ಐ ರೈಟ್? ಅಯ್ಯೋ, ನೀವು ಹೇಳೋ ಹಾಗೆ ಏನೂ ಆಗಿಲ್ಲ. ಎಲ್ಲ ಹೇಗಿರಬೇಕೋ ಹಾಗೇ ಇದೆ. ಎವ್ರಿಥಿಂಗ್ ಇಸ್ ನಾರ್ಮಲ್. ಸರಿ ಬಿಡು. ಭೂಮಿಕಾ, ತುಂಬ ಬಿಸಿಲಲ್ವಾ? ಕಾಫಿ ಬೇಡ, ನಿನ್ನ ಕೈಯಾರೆ ಒಂದು ಗ್ಲಾಸ್ ಲೈಮ್ ಜ್ಯೂಸ್ ಮಾಡ್ಕೊಂಡ್ಬರ್ತೀಯಾ? ನೀನು ತುಂಬ ಚೆನ್ನಾಗಿ ಮಾಡ್ತೀಯಲ್ಲ. ಅದಕ್ಕೇನಂತೆ, ಮಾಡ್ಕೊಂಡು ಬರ್ತೀನಿ. ಮಹಿಮಾ, ಭೂಮಿಗೆ ಜಾತಕದ ವಿಷಯ ಹೇಳಿದ್ಯಾ? ಹಾಂ ಅತ್ತೆ, ಜಾತಕದ ವಿಷಯನ ಅದಕ್ಕೆ ಹತ್ರ ಮಾತಾಡಿದೆ. ಅದಕ್ಕೆ ಅವಳೇನಂದ್ಲು? ನಾನು ಹೇಳಿದ್ನಲ್ಲ ಮಾವ, ಇಂಥ ವಿಷಯದಲ್ಲೆಲ್ಲ ಅದಕ್ಕೆ ತುಂಬ ಓಪನ್ ಮೈಂಡೆಡ್, ಇದನ್ನೆಲ್ಲ ಅವರು ಕೂಲಾಗೆ ತಗೋತಾರೆ ಅಂತ. ಹಾಗೆ ಆಯಿತು. ನೀವೆಲ್ಲ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡ್ರಿ. ಜಾತಕದ ಬಗ್ಗೆ ಅದಕ್ಕೆ ಹೇಳಿದ್ದಕ್ಕೆ ಅದಕ್ಕೆ ಏನು ಹೇಳಿದ್ರು ಗೊತ್ತಾ? ನಾಳೆ ಏನಾಗುತ್ತೋ ಅಂತ ಸೀರಿಯಸ್ ಆದರೆ ಇವತ್ತಿನ ಖುಷಿನ ಹಾಳು ಮಾಡ್ಕೊಳ್ತೀವಿ. ಲೈಫಿಗೆ ಬೇಕಾಗಿರೋದು ನಿನ್ನೆ ಅಲ್ಲ, ನಾಳೆ ಅಲ್ಲ, ಇವತ್ತು. ಟುಡೇ ಈಸ್ ದ ಬೆಸ್ಟ್ ಡೇ. ಏನಾಗುತ್ತೋ ಆಗಲಿ, ನಾಳೆ ಏನಾಗಬೇಕು ಅಂತ ದೇವರು ಆಲ್ರೆಡಿ ಪರ್ಮನೆಂಟ್ ಮಾರ್ಕರಲ್ಲಿ ಬರೆದ್ಬಿಟ್ಟಿರ್ತಾನೆ. ಅದನ್ನು ಯಾರೂ ಅಳ್ಸೋಕ್ಕಾಗಲ್ಲ. ಸೊ ಅದನ್ನು ನೆನೆಸ್ಕೊಂಡು ನಾವು ಯಾಕೆ ಹೇಳಬೇಕು ಅಂತ ಹೇಳಿದ್ರು. ನಿಜ ಅವಳು ಹೇಳಿದ್ದು. ನಾವು ಎಲ್ಲದನ್ನು ಮೊದಲೇ ಲೆಕ್ಕ ಹಾಕಿ ನಾಳೆನ ನಮ್ಮ ಕಂಟ್ರೋಲಲ್ಲಿ ತಗೊಳ್ತೀವಿ ಅಂತ ಹೊರಟ್ರೆ ನಾವು ಯಾವುದನ್ನು ಪೂರ್ತಿಯಾಗಿ ಅನುಭವಿಸೋದಕ್ಕಾಗೋದೇ ಇಲ್ಲ. ನಾಳೆ ಅನ್ನೋ ಭಯ
ನಮ್ಮ ಜೀವನ ಪರ್ಯಂತ ಕಾಡ್ತಾ ಇರುತ್ತೆ. ಈ ನಾಳೆ ಅನ್ನೋ ಭಯನ ಮೀರಿ ಬದುಕಬೇಕು ಅಂದರೆ ನಾವು ಇವತ್ತು ಚೆನ್ನಾಗಿ ಬದುಕಬೇಕು. ನಾಳೆ ಇಲ್ಲವೇ ಇಲ್ಲ, ಇವತ್ತೇ ಕೊನೆ ದಿನ ಅನ್ನೋಂಗೆ ಇದ್ಬಿಡ್ಬೇಕು. ನಮ್ಮ ಭೂಮಿ ಬರೀ ಹೆಸರಿಗೆ ಮಾತ್ರ ಭೂಮಿ ಅಲ್ಲ, ಗುಣದಲ್ಲಿ ಕೂಡ ಅವಳು ಭೂಮಿನೇ. ಅವಳಿಗೆ ಕೆಟ್ಟದ್ದು ಯಾವುದು ಕಾಣಿಸೋದೇ ಇಲ್ಲ, ಎಲ್ಲವನ್ನ ಪಾಸಿಟಿವ್ ಆಗಿ ತಗೋತಾಳ ಅವಳು. ಆದರೂ ಮಹಿಮಾ ಯಾವುದಕ್ಕೂ ಹುಷಾರಾಗಿರಕ್ಕೆ ಹೇಳಬೇಕಿತ್ತು. ವಿಷಯ ಗೊತ್ತಾದ ಮೇಲೂ ನಾವು ಅದನ್ನು ಇಗ್ನೋರ್ ಮಾಡಿದ್ರೆ ತಪ್ಪಾಗೋಗುತ್ತಲ್ವಾ? ಹಾಂ ಅತ್ತೆ, ಅದಕ್ಕೆ ಹುಷಾರಾಗಿ ಇರೋಕ್ಕೆ ಹೇಳಿದ್ದೀನಿ. ಅದಕ್ಕೆ ಓಕೆ ಅಂತ ಹೇಳಿದ್ದಾರೆ. ಬಟ್ ಯಾವುದಕ್ಕೂ ಅಣ್ಣನಿಗೂ ಒಂದು ಮಾತು ಈ ವಿಷಯನ ಹೇಳಿದ್ರೆ ಬೆಟರ್ ಅನಿಸುತ್ತೆ. ನಾನು ಟೈಮ್ ನೋಡ್ಕೊಂಡು ಅಣ್ಣನ ಹತ್ರ ಮಾತಾಡ್ತೀನಿ. ಪುಣ್ಯಾತ್ಗಿತ್ತಿ ಅವಳು. ಒಂದೊಂದು ಸಲ ನನಗನ್ಸುತ್ತೆ ನಾನು ಅವಳ ಅಪ್ಪ ಅಲ್ಲ, ಅವಳೇ ನಮ್ಮಮ್ಮ ಅಂತ. ತನಗೋಸ್ಕರ ಯಾವತ್ತೂ ಅವಳು ಬದುಕಲೇ ಇಲ್ಲ. ಇನ್ನೊಬ್ಬರ ಖುಷಿನೇ ತನ್ನ ಖುಷಿ ಅಂತ ಬದುಕ್ಬಿಟ್ಲು. ಅದಕ್ಕೆ ಇರಬೇಕು ಆ ದೇವರು ಅವಳಿಗೆ ನಿಮ್ಮ ಅಣ್ಣನಂತ ಒಳ್ಳೆ ಗಂಡನನ್ನು ಕೊಟ್ಟಿದ್ದು. ಇಷ್ಟು ದಿನ ಅವಳು ಕಷ್ಟಪಟ್ಟಿದ್ದು ಸಾಕು. ಇನ್ಮೇಲಾದರೂ ಅವಳು ನೆಮ್ಮದಿಯಾಗಿ ಬದುಕಲಿ ಅನ್ನೋದೇ ನನ್ನ ಆಸೆ. ಗೌತಮ್ ಭೂಮಿಕಾ ಮಧ್ಯೆ ಇಷ್ಟೆಲ್ಲ ನಡೆದಿದ್ಯಾ? ಇವರಿಬ್ಬರ ನಡುವೆ ಇದೇ ಮೊದಲನೇ ಕಿಸ್ಸ. ಅದಕ್ಕೆ ಹೇಳೋದು ನಾವು ತಿಳ್ಕೊಬೇಕಾದ ವಿಷಯ ತುಂಬ ಇರುತ್ತೆ ಅಂತ. ಥ್ಯಾಂಕ್ ಯು. ಪ್ಲೇಷರ್. ಏನಾಯ್ತು? ಯಾಕೆ ಹಾಗೆ ನಗ್ತಿದ್ದೀರಾ? ಭೂಮಿಕಾ, ನಿನ್ನ ತುಟಿ ಹಾಂ, ಏನೋ ಒಂಥರ ಇದೆಯಲ್ಲ. ಏನೂ ಆಗಿಲ್ವಲ್ಲ? ಅಯ್ಯೋ ಇಲ್ಲ ಭೂಮಿಕಾ, ನಾರ್ಮಲ್ ಆಗಿಲ್ಲ, ಏನೋ ಡಿಫ್ರೆನ್ಸ್ ಕಾಣ್ತಿದೆ. ಸರಿಯಾಗೇ ಇದೆ, ಹೇಗಿರ್ಬೇಕು ಹಾಗೇ ಇದೆ. ನೋಡಿ, ಇದೇ ಬೇಡ ಅನ್ನೋದು. ಏನು ವಿಷಯ? ಸರಸು ಸಲ್ಲಪ್ಪ ಫುಲ್ ಜೋರಾ? ನೋಡು ಎಷ್ಟು ಬ್ಲಶ್ ಆಗ್ತಿದ್ಯಾ. ಇದ್ರಲ್ಲೇ ಗೊತ್ತಾಗ್ತಿದೆ ಏನೋ ನಡೆದಿದೆ ಅಂತ. ಹೇಳು ಭೂಮಿಕಾ, ಏನು ನಾವೇ ತಾನೇ ಇರೋದು, ಹೇಳು. ಅದು ನಿಜ ಹೇಳಬೇಕು ಅಂದರೆ ನನಗೆ ಅವರಂದರೆ ತುಂಬ ಪ್ರೀತಿ. ಆದರೆ ಅದನ್ನು ಅವ್ರ ಹತ್ರ ಡೈರೆಕ್ಟಾಗಿ ಹೇಳೋಕ್ಕಾಗ್ತಿರ್ಲಿಲ್ಲ. ಹೇಳಬೇಕು ಅಂತ ಅಂದ್ಕೊಂಡಾಗೆಲ್ಲ ನಾಚಿಕೆ ಅಡ್ಡಗಾಲು ಹಾಕ್ತಿತ್ತು, ಸಂಕೋಚ ಹಿಂದಕ್ಕೆ ಎಳಿತಿತ್ತು. ಅವ್ರಿಗೂ ಅಷ್ಟೇ, ನನ್ನ ಹಾಗೆ ಅವರು ಯಾವುದನ್ನು ಅಷ್ಟು ಸುಲಭವಾಗಿ ಓಪನ್ ಆಗಿ ಏನೂ ಹೇಳೋಕ್ಕಾಗ್ತಿರ್ಲಿಲ್ಲ ಅನಿಸುತ್ತೆ. ಯಾವುದನ್ನು ಅಷ್ಟು ಸುಲಭವಾಗಿ ತೋರಿಸ್ಕೊಳ್ಳಲ್ಲ ಅವರು. ಹಾಗಾಗಿ ನಮ್ಮಿಬ್ರು ಮನಸ್ಸಲ್ಲಿ ಏನಿದೆ ಅಂತ ನಮ್ಮಿಬ್ರಿಗೂ ಗೊತ್ತಾಗ್ತಿರ್ಲಿಲ್ಲ. ಆದರೆ ಇವತ್ತು ಅದಕ್ಕೆಲ್ಲ ತೆರೆ ಬಿತ್ತು. ನಮ್ಮ ಭಯ ಮುಂದೆ, ನಮ್ಮ ನಾಚಿಕೆ ಮುಂದೆ ನಮ್ಮ ಪ್ರೀತಿ ಗೆದ್ದುಬಿಡ್ತು. ನನಗೂ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ಅವ್ರಿಗೂ ನನ್ನ ಮೇಲಿದೆ ಅಂತ ಪ್ರೂವ್ ಆಗೋಯ್ತು. ಅದಕ್ಕೆ ಸಾಕ್ಷಿಯಾಗಿ ಗೌತಮ್ ಅವರು ಇವತ್ತು ನನಗೊಂದು ಮುತ್ತು ಕೊಟ್ಟರು. ನನ್ನ ಫಸ್ಟ್ ಕಿಸ್. ನನಗಂತೂ ತುಂಬಾ ಖುಷಿ ಆಗ್ತಿದೆ. ಅಂದರೆ
ಅಷ್ಟೊಂದು ನಾಚ್ಕೋತಿದ್ ನಮ್ಮ ಡುಮ್ಮ ಇವತ್ತು ಅವನೇ ಮುತ್ಕೊಟ್ನಾ? ಹೇಗೆ ಕೊಟ್ರು ಅಂತ ಗೊತ್ತಿಲ್ಲ, ಆದರೆ ಮುತ್ತು ಸಿಕ್ಕಿತಂದು ನಿಜ. ನಿಜ ನಿಜ, ಮುತ್ತು ಸಿಗೋದೇ ಇಂಪಾರ್ಟೆಂಟು. ಅಪರ್ಣ ಅವರೇ, ಇದನ್ನು ಯಾರ ಹತ್ರನೂ ಶೇರ್ ಮಾಡ್ಕೊಬಿಡಿ. ನನಗೆ ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳಿದೆ. ಪ್ಲೀಸ್ ಭೂಮಿಕಾ, ನಿನ್ನ ಫೀಲಿಂಗ್ಸ್ ನಂಗೆ ಅರ್ಥ ಆಗುತ್ತೆ. ಈ ಥರ ಖುಷಿನೇ ಹಾಗೆ, ಯಾರ ಹತ್ರನಾದ್ರೂ ಶೇರ್ ಮಾಡ್ಕೋಬೇಕು ಅನ್ಸುತ್ತೆ. ಪದೇ ಪದೇ ಅದನ್ನೇ ನೆನಪು ಮಾಡಿಕೊಂಡು ಕೂತಲ್ಲೇ ಕಳೆದೋಗ್ಬೇಕು ಅನ್ಸುತ್ತೆ. ಹಾಂ, ಮುತ್ತಂದ್ರೇ ಮ್ಯಾಜಿಕ್ಕು, ಬೆಸ್ಟ್ ಫೀಲಿಂಗ್ ಅದು. ಅದರಲ್ಲೂ ತುಂಬ ಕಾದು ಸಿಗೋ ಮುತ್ತಿದೆಯಲ್ಲ, ಅದು ಕೊಡೋ ಖುಷಿನೇ ಬೇರೆ. ಮಾತಲ್ಲಿ ಹೇಳೋಕ್ಕಾಗದೇ ಇರೋ 1000 ಮಾತನ್ನು ಒಂದು ಮುತ್ತು ಹೇಳಿರುತ್ತೆ. ಅಪರ್ಣ ಅವರೇ, ಪ್ಲೀಸ್, ನಾನು ಯಾವುದೋ ಜೋಶಲ್ಲಿ ಯಾವ ಫಿಲ್ಟರು ಇಲ್ಲದೆ ನಿಮ್ಮ ಹತ್ರ ಎಲ್ಲನೂ ಶೇರ್ ಮಾಡ್ಕೊಬಿಟ್ಟಿದ್ದೀನಿ. ದಯವಿಟ್ಟು ಇದನ್ನು ಯಾರ ಹತ್ರನೂ ಹೇಳ್ಕೊಬೇಡಿ ಪ್ಲೀಸ್. ಸ್ಪೆಷಲಿ ಆನಂದ್ ಅವ್ರ ಹತ್ರ ಅಂತೂ ಹೇಳಲೇಬೇಡಿ ಪ್ಲೀಸ್. ಭೂಮಿಕಾ, ಡೋಂಟ್ ವರಿ, ಇದನ್ನೆಲ್ಲ ಯಾರಿಗಾದ್ರೂ ಹೇಳೋಕ್ಕಾಗತ್ತಾ? ಅದು ಅಲ್ಲದೆ ನಿಮ್ಮ ಪರ್ಸ್ನಲ್ ವಿಷಯ, ನಾನು ಯಾರಿಗೂ ಹೇಳಲ್ಲ. ಓಕೆನಾ? ಥ್ಯಾಂಕ್ ಯು. ಏನಮ್ಮ ಬಾರ್ ಕೌಂಟ್ರಲ್ಲಿ ಐಸ್ ಕ್ರೀಮ್ ತಂದಿಡ್ಬೇಕು ಅಂತ ಹೇಳದ್ದೇ ಇಲ್ಲ. ಯಾಕೆ ತಂದಿಟ್ಟಿಲ್ಲ ಬೈ? ಸಾರಿ ಸರಿ, ತಂದಿಡ್ತೀವಿ ಸರ್. ಈಗ ತಂದಿಟ್ರೆ ಅರ್ಧ ಪೇಮೆಂಟ್ ಕಟ್ಟು. ಅಣ್ಣ ಪೂರ್ತಿ ಪೇಮೆಂಟ್ ಕೊಡ್ತೀನಿ. ಅಣ್ಣ, ಗೌತಮ್ ಎಲ್ಲಿ? ಮನೇಲೆಲ್ಲೂ ಕಾಣಿಸ್ತಾ ಇಲ್ಲ. ಅಯ್ಯೋ ದೇವ್ರೆ, ಮನೇಲಿ ಕಾಣಿಸೋದಕ್ಕೆ ಆಫೀಸಿಂದ ಬಂದಿದ್ರೆ ತಾನೆ. ಯಾಕಮ್ಮ? ಅದು ಯಾರಿಗೂ ಚೆಕ್ ಕೊಡಬೇಕಾಗಿತ್ತು, ಸೈನ್ ಮಾಡೋಕ್ಕೆ ಹೇಳಿದೆ, ಇನ್ನೂ ಕೊಟ್ಟಿಲ್ಲ. ಮೋಸ್ಟ್ಲಿ ಮೀಟಿಂಗಲ್ಲಿ ಬ್ಯುಸಿಯಾಗಿರಬೇಕು ಅಂತ ಅನ್ಸುತ್ತೆ. ಆಫೀಸಲ್ಲಿ ಮೀಟಿಂಗ್ ಇಲ್ಲ, ಗೀಟಿಂಗೂ ಇಲ್ಲ, ಆದರೂ ಬಿಸಿ. ಏನು ಬಿಸಿ ನಂಗಂತೂ ಗೊತ್ತಾಗ್ತಿಲ್ಲಪ್ಪ. ನಾನು ಫೋನ್ ಮಾಡಿ ನೋಡ್ತೀನಿ. ಗೆಳೆಯ ನೋಡಿ, ಯಾವುದೋ ಫೋನ್ ಬಂತು. ಅಮ್ಮ, ಆಮೇಲೆ ಮಾಡ್ತೀನಿ. ಅರೆ, ಮೀಟಿಂಗಲ್ಲಿದ್ದರೂ ನಾನು ಫೋನ್ನ ರಿಸೀವ್ ಮಾಡ್ತಿದ್ದ. ಈಗ ಮೀಟಿಂಗ್ ಇಲ್ಲ ಅಂತ ನೀನು ಹೇಳ್ತಾ ಇದೆಯಾ? ನಾನು ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಸಿಸ್ಟೇ, ಇತ್ತೀಚೆಗೆ ಗೌತಮ್ ಆಫೀಸಿಗೆ ಹೋಗೋದೇ ಕಮ್ಮಿ. ಹೋದರೂ ಸಂಜೆ ಆಗ್ತಲ್ಲ ಹೆಂಡತಿ ಮುಖ ನೋಡೋಕ್ಕಿಂತ ಓಡೋಡಿ ಬರ್ತಿದ್ದ. ಆಫೀಸಲ್ಲಿ ಮೀಟಿಂಗೂ ಇಲ್ಲ, ಆಸಾಮಿನೂ ಪತ್ತೆ ಇಲ್ಲ. ಸಿಸ್ಟೇ, ಗಂಡ ಹೆಂಡತಿ ಮಧ್ಯೆ ಏನೋ ನಡೆದಿರಬೇಕು. ಒಳ್ಳೆಯದೋ ಕೆಟ್ಟದೋ ನೀನು ತಿಳ್ಕೊ. ಇವ್ರು ಇಷ್ಟೊತ್ತಾದರೂ ಬರಲಿಲ್ವಲ್ಲ, ಏನು ಮಾಡಲಿ? ನಾನೇ ಫೋನ್ ಮಾಡಿ ಕೇಳ್ತೀನಿ. ಫೋನ್ ಮಾಡಿ ಏನು ತಾನೇ ಕೇಳಲಿ? ಅತ್ತೆ. ಭೂಮಿಕಾ, ನಿನ್ನ ಮತ್ತೆ ಗೌತಮ್ ಮಧ್ಯೆ ಏನು ನಡೀತು? ಅತ್ತೆಗ ವಿಷಯ ಏನಾದರೂ ಗೊತ್ತಾಯ್ತಾ? ಏನೂ ಇಲ್ವಲ್ಲ ಅತ್ತೆ, ಯಾಕೆ ಹಾಗೆ ಕೇಳ್ತಿದ್ದೀರಾ? ಅಲ್ಲ, ಇಷ್ಟು ದಿನ 6 ಗಂಟೆ ಆಗೋಷ್ಟರಲ್ಲಿ ಅವ್ನು ಮನೆಗೆ ಬರ್ತಿದ್ದ. ಇವತ್ತು ಇಷ್ಟೊತ್ತಾದರೂ ಮನೆಗೆ ಬಂದಿಲ್ಲ. ಅಣ್ಣನ ಕೇಳಿದ್ರೆ ಆಫೀಸಲ್ಲಿ ಮೀಟಿಂಗ್ ಇಲ್ಲ ಅಂತ ಹೇಳ್ತಿದ್ದಾನೆ. ಮತ್ತೆ ಯಾಕೆ ಬರಲಿಲ್ಲ? ಗೊತ್ತಿಲ್ಲ ಅತ್ತೆ. ಗೊತ್ತಿಲ್ಲ ಅಂತಂದರೆ ಹೇಗೆ ಭೂಮಿಕಾ? ನಿನ್ನ ಹತ್ರ ಹೇಳ್ಬಿಟ್ಟು ಹೋಗಲಿಲ್ವಾ? ಇಲ್ಲ ಅತ್ತೆ, ನನ್ನ ಹತ್ರ ಏನೂ ಹೇಳಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾಯಿಲ್ಲ. ನೀನೇನಾದರೂ ಟ್ರೈ ಮಾಡಿದ್ಯಾ? ಇಲ್ಲ ಅತ್ತೆ, ಈಗ ತಾನೇ ತೊಗೊಂಡೆ ಮಾಡೋಣ ಅಂತ, ಅಷ್ಟರಲ್ಲಿ ನೀವು ಬಂದ್ರಿ. ಸರಿ, ಮಾಡು ಮಾಡು. ಹಾಂ. ಬಿಡು, ನಾನೇ ಮಾತಾಡ್ತೀನಿ. ಗೆಳೆಯ, ಅದಕ್ಕೆ ಕಣೋ. ನನಗೆ ಬೇರೆ ಕಾಲ್ ಬರ್ತಾ ಇದೆ, ಅವನಿಗೆ ಬೇಗ ಮನೆಗೆ ಬರೋಕ್ಕೆ ಹೇಳು. ಹಾಂ, ಹಲೋ. ಹಲೋ,
ಎಲ್ಲಿದ್ದೀರಾ? ಇಲ್ಲೇ ಆಫೀಸಲ್ಲಿದ್ದೀನಿ. ಯಾವಾಗ ಬರ್ತೀರಾ? ಯಾಕೆ ಇಷ್ಟು ಲೇಟು? ಅದು ನೀವೇ ಬರ್ತೀರಾ ಇಲ್ಲ ನಾನು ಬರಲಾ? ಇಲ್ಲ, ನಾನೇ ಬರ್ತೀನಿ. ಏನಂತ ಗೆಳೆಯ? ಮನೆಗೆ ಬನ್ನಿ ಅಂತ ಇದ್ದಾರೆ. ಮತ್ತೆ ಯಾಕೋ ವೆಯ್ಟ್ ಮಾಡ್ತಾ ಇದೆಯಾ? ಹೋಮ್ ಮಿನಿಸ್ಟ್ರೇ ಫೋನ್ ಮಾಡಿ ಬರೋಕ್ಕೆ ಹೇಳ್ತಿದ್ದಾರಲ್ಲ, ತಡ ಯಾಕೆ? ನಡಿ. ಹೇಗೋ ಫೇಸ್ ಮಾಡಲಿ ನಾನು. ಗೆಳೆಯ, ಅತ್ತಿಗೆನೇ ಫೋನ್ ಮಾಡಿದ್ದಾರೆ ಅಂದಮೇಲೆ ಪ್ರಾಬ್ಲಮ್ಮೇ ಇಲ್ಲ ಅಂತ ಅರ್ಥ. ಏನು ತೊಂದರೆ ಇಲ್ಲ, ನಡಿ. ಏನಾಗಲ್ಲ, ನಡಿ ಗೆಳೆಯ. ಗೌತಮ್, ಅಮ್ಮ, ಏನು ಇಷ್ಟು ಲೇಟ್ ಆಯಿತು? ಇದು ಮೀಟಿಂಗ್ ಇತ್ತಮ್ಮ. ಮೀಟಿಂಗಾ? ಹಾಂ. ಅಂದಾಗೆ ನಾನೊಂದು ಚೆಕ್ಕಿಗೆ ಸೈನ್ ಹಾಕಕ್ಕೆ ಹೇಳಿದ್ನಲ್ಲ, ಸೈನ್ ಮಾಡಿದ್ಯಾ? ಆಫೀಸ್ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ. ನಾಳೆ ಬೆಳಗ್ಗೆ ಮಾಡಿಟ್ಟಿರ್ತೀನಮ್ಮ. ಗೌತಮ್, ಅಮ್ಮ, ಎನಿ ಪ್ರಾಬ್ಲಮ್? ಇಲ್ಲಮ್ಮ. ಐ ಶೋರ್? ಯಾ ಓಕೆ. ಇಲ್ಲ, ಅಣ್ಣ ಹೇಳಿದಾಗೆ ಇವರಿಬ್ಬರ ಮಧ್ಯೆ ಏನೋ ನಡೆದಿದೆ. ಅದೇನು ಅಂತ ತಿಳ್ಕೋಬೇಕು. ಜೈ ನಿಂತ್ಕೋ. ನೀನು ಮತ್ತೆ ಆ ಮಲ್ಲಿ ಮೇಲೆ ಯಾಕೋ ಕೈ ಮಾಡ್ಕೋದೆ? ಈ ವಿಷಯ ಏನಾದರೂ ಭೂಮಿಕಾಗೆ ಗೊತ್ತಾದರೆ ಮನೇಲಿ ದೊಡ್ಡ ರಂಪಾನೆ ಮಾಡಿಬಿಡ್ತಾಳೆ. ಯಾವುದೇ ಕಾರಣಕ್ಕೂ ಈ ವಿಷಯ ಭೂಮಿಕಾಗೆ ಗೊತ್ತಾಗಬಾರ್ದು. ಬರ್ತಾಯ್ತಾ? ನೋಡಿ ಜೈ, ಇದುವರೆಗೂ ಯಾವ ಪ್ಲ್ಯಾನು ವರ್ಕೌಟ್ ಆಗಿಲ್ಲ. ಅದಕ್ಕೆ ನಾನು ಹೇಳೋ ಥರ ನೀನು ಮಾಡು. ನೀನು ಮಲ್ಲಿ ಜೊತೆ ಚೆನ್ನಾಗಿರೋ, ಅವಳ ಮೇಲೆ ಪ್ರೀತಿ ಇರೋ ಹಾಗೆ ತೋರಿಸ್ಕೊ. ನೋಡು, ಒಬ್ಬ ವ್ಯಕ್ತಿ ಎಷ್ಟೇ ದೊಡ್ಡವನಾಗಿರಲಿ, ಆದರೆ ಹೆಂಡತಿ ಕಣ್ಣಲ್ಲಿ ಸಣ್ಣವನಾದರೆ ಇಡೀ ಪ್ರಪಂಚದ ಕಣ್ಣಲ್ಲಿ ಅವನು ಸಣ್ಣವನಾಗ್ಬಿಡ್ತಾನೆ. ಅವನು ಮಾಡದೇ ಇರೋ ತಪ್ಪು ಕೂಡ ಅವನ ತಲೆ ಮೇಲೆ ಬಂದ್ಬಿಡತ್ತೆ. ಇನ್ನೇನು ಮಾಡೋ ತಪ್ಪು ನಿನ್ನ ತಲೆ ಮೇಲೆ ಬರಲ್ವಾ? ಅದಕ್ಕೆ ನೀನು ಅವಳ ಜೊತೆ ಚೆನ್ನಾಗಿರೋ ಥರ ನಾಟಕ ಮಾಡು. ಆಗಲೇ ಎಲ್ರಿಗೂ ನಿನ್ನ ಮೇಲೆ ನಂಬಿಕೆ ಬರೋದು. ಮೊದಲು ಪ್ರೀತಿ ಮಾಡೋ ಥರ ಇದ್ದು ಆಮೇಲೆ ಸೇಡ್ ತೀರ್ಸ್ಕೋಬೇಕು. ಅರ್ಥ ಆಯ್ತಾ? ಎಸ್ ಮಾಮ್, ನೀನು ಹೇಳ್ತಾ ಇರೋದು ಕರೆಕ್ಟೇ. ಹಾಗೆ ಮಾಡ್ತೀವಿ. ಗೌತಮ್ ಅವರೇ, ಯಾಕೆ ಕಳ್ರ ಥರ ಆಡ್ತಿದ್ದೀರಾ? ಈ ಕಡೆ ತಿರುಗಿ. ಯಾಕೆ ಕಣ್ಣು ಮುಚ್ಕೊಂಡಿದ್ದೀರಾ? ಕಣ್ಬಿಡಿ. ಅಲ್ಲ, ಯಾಕೆ ಹೆಂಗೆ ಆಡ್ತಿದ್ದೀರಾ ಅಂತ. ಈಗ ಏನು ತಾನೇ ಆಯಿತು? ಏನು ಪ್ರಾಬ್ಲಮ್ಮು? ಏನಿಲ್ಲ. ನೋಡಿ, ಏನಿಲ್ಲ ಅಂತ ಹೇಳೋದಕ್ಕೂ ತಡವರ್ಸ್ತಿದ್ದೀರಾ. ನನ್ನನ್ನು ಹೇಗೆ ಫೇಸ್ ಮಾಡೋದು ಅಂತನಾ? ಗೌತಮ್ ಅವರೇ, ಬೆಳಿಗ್ಗೆ ಆಗಿದ್ದು ಆಕಸ್ಮಿಕ. ಇಟ್ ವಾಸ್ ಅನ್ ಆಕ್ಸಿಡೆಂಟ್. ನಾನೇನೋ ಹೇಳಕ್ಕೆ ಬಂದೆ, ನೀವೇನೋ ಹೇಳಕ್ಕೆ ಬಂದ್ರಿ, ಆಮೇಲೆ ಇಲ್ಲೇ ಏನೋ ಆಗೋಯ್ತು. ಯು ಆರ್ ರೈಟ್. ಅದು ಇಟ್ ವಾಸ್ ಅನ್ ಆಕ್ಸಿಡೆಂಟ್, ಆಕಸ್ಮಿಕ. ಗೊತ್ತು, ಅದನ್ನು ತಿದ್ದಿ ಹೇಳೋ ಅವಶ್ಯಕತೆ ಏನಿಲ್ಲ. ಯಾಕೆ ಲೇಟಾಗಿ ಬಂದ್ರಿ?
ಆಫೀಸಲ್ಲಿ ಅಷ್ಟೊಂದು ಕೆಲಸ ಇತ್ತಾ ಅಥವಾ ನನಗೆ ಹೇಗೆ ಮುಖ ತೋರಿಸೋದು ಅಂತನಾ? ನಿಮ್ಗೆ ಹೇಗಪ್ಪ ಮುಖ ತೋರಿಸೋದು ಅನ್ನೋ ಕಾರಣಕ್ಕೆ ಲೇಟಾಗಿ ಬಂದೆ. ಬಟ್ ನೀವು ಇಷ್ಟೊತ್ತಿಗೆ ಮಲಗಿರ್ತೀರ ಅಂದ್ಕೊಂಡೆ. ಇನ್ನು ಎಚ್ಚರವಾಗಿದ್ದೀರಾ. ಇಷ್ಟೆಲ್ಲ ಆದಮೇಲೆ ಒಂದು ಗಿಲ್ಟ್ ಇರುತ್ತಲ್ಲ. ಸೊ ಗೌತಮರೇ, ಹೇಳಿದ್ನಲ್ಲ ಆಗಿತ್ತು ಒಂದು ಆಕ್ಸಿಡೆಂಟು ಅಂತ. ಗಿಲ್ಟ್ ಫೀಲ್ ಮಾಡ್ಕೋಬೇಡಿ. ಏನಾಯಿತು? ಏನಿಲ್ಲ. ಥ್ಯಾಂಕ್ಸ್. ಹೋಗುವಾಗ ಬರುವಾಗ ದಯವಿಟ್ಟು ಇನ್ನ ದರಿದ್ರ ಮುಖನ ತೋರಿಸ್ಬೇಡ. ಮಲ್ಲಿ, ನೆನೆ ನಿನಗೆ ಮುಖ ತೋರಿಸ್ಬೇಡ ಅಂದಿದ್ದಕ್ಕೆ ಅಲ್ವಾ ನೀನು ಇವಾಗ ಆ ಕಡೆ ತಿರುಗಿದ್ದು? ಮಲ್ಲಿ, ಸಾರಿ ಮಲ್ಲಿ. ಯಾವುದೋ ಟೆನ್ಷನಲ್ಲಿದ್ದೆ, ಅದಕ್ಕೆ ನಿನ್ನ ಮೇಲೆ ಕೂಗಾಡಿ ರೇಗಾಡಿ ಆ ಥರ ಮಾಡಿಬಿಟ್ಟೆ. ಐ ಆಮ್ ರಿಯಲಿ ಸಾರಿ ಮಲ್ಲಿ. ನೀನು ಏನೋ ಡೌಟ್ ಕೇಳ್ದಲ್ಲ ಮಲ್ಲಿ, ಯಾವುದು ಬುಕ್ ಅದು? ತೋರಿಸು ಮಲ್ಲಿ, ನಾನು ನಿನ್ನ ಡೌಟ್ ಸಾಲ್ವ್ ಮಾಡ್ತೀನಿ. ತೋರಿಸು. ಇವರೇನ ಹಿಂಗೆ ಮಾತಾಡ್ತಾ ಇರೋದು? ನನಗೆ ನಂಬೋಕೆ ಆಗ್ತಾ ಇಲ್ವಲ್ಲ. ಯಾಕೆ ಮಲ್ಲಿ ಆಗಿ ನೋಡ್ತಿದ್ಯಾ? ನನ್ನ ಮೇಲೆ ನಂಬಿಕೆ ಬರ್ತಿಲ್ಲ ಅಲ್ಲ ಮಲ್ಲಿ? ನೀನು ನನ್ನ ನಿಜವಾಗ್ಲೂ ನಂಬೋದು ಮಲ್ಲಿ. ನಾನು ನಿನ್ನ ಹತ್ರ ರೂಢಾಗಿ ನಡ್ಕೊಂಡೆ ನಿಜ, ಆದರೆ ನಿನ್ನ ಮೇಲೆ ನನಗೆ ದ್ವೇಷ ಅದು ಇದು ಎಲ್ಲ ಏನೂ ಇಲ್ಲ ಮಲ್ಲಿ. ದ್ವೇಷ ಇಲ್ದೇನೆ ಅಷ್ಟೊಂದು ಕೋಪ ಮಾಡ್ಕೊಳ್ತಾ ಇದ್ರಾ? ಮಲ್ಲಿ ಸಾರಿ ಮಲ್ಲಿ, ನನಗೆ ನಿಜ ಅರ್ಥ ಆಗ್ತಿಲ್ಲ ನಾನು ಯಾಕೆ ನಿನ್ನ ಹತ್ರ ಆ ಥರ ನಡ್ಕೊಂಡೆ ಅಂತ. ಮೋಸ್ಟ್ಲಿ ನಿನ್ನ ವಿಚಾರದಲ್ಲಿ ಮನೆಯವ್ರಿಗೆಲ್ಲ ಅವಮಾನ ಆಯಿತು, ನಮ್ಮ ಇಡೀ ಕುಟುಂಬದ ಮರ್ಯಾದೆ ಹೋಯ್ತಲ್ಲ, ಆ ಒಂದು ಬೇಜಾರಲ್ಲಿ ಏನೋ ಆ ಥರ ನಾನು ನಡ್ಕೊಂಡಿರ್ಬೋದು ಅಷ್ಟೇ. ಮಲ್ಲಿ, ನನ್ನ ಮನಸ್ಸಲ್ಲಿ ನಿನ್ನ ಮೇಲೆ ಪ್ರೀತಿ ಇನ್ನೂ ಹಾಗೇ ಇದೆ ಮಲ್ಲಿ. ಮಲ್ಲಿ, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ನೀನಂದರೆ ನನಗಿಷ್ಟ ಮಲ್ಲಿ, ನನಗಿಷ್ಟ.